ಮುಖಂಡರಿಗೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ತುರ್ತಾಗಿ ಯಾರು ಅನ್ಕೊಂಡೇ ಇರಲಿಲ್ಲ. ನಿನ್ನೆ ನಾನು ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಸಭೆಯಲ್ಲಿದ್ದೆ. ಸಭೆ ಮುಗಿಸ್ಕೊಂಡು ನನ್ನ ಚೇಂಬರ್ ಅಲ್ಲಿ ಕೂತ್ಕೊಂಡಾಗ ನಮ್ಮ ಮುಖಂಡರುಗಳ ಮಾಲೂರಿಂದ ಅರ್ಜೆಂಟ್ ಅಲ್ಲಿ ಮಾಲೂರು ಬರ್ಬೇಕು ಅಂತೇಳಿ ಒಂದು ಕರೆಯನ್ನ ಕೊಟ್ಟರು ಫೋನ್ ಮಾಡಿ. ನಾನು ಮಾಲೂರು ಬಂದೆ. ಬಂದ ಮೇಲೆ ನಮ್ಮೆಲ್ಲಾ ಮುಖಂಡರು ಕೂಡ ನಿನ್ನೆ ಮಾಜಿ ಶಾಸಕರಾದಂತ ಮಂಜುನಾಥ್ ಗೌಡರು ಒಂದು ಪ್ರೆಸ್ ಮೀಟ್ ಮಾಡಿದ್ದ ರೀತಿಯನ್ನ ಖಂಡನೆ ಮಾಡಬೇಕಾಗ್ತದೆ. ನಾವು ನಾಳೆ ಒಂದು ಪ್ರೆಸ್ ಮೀಟ್ ನಾವು ಮಾಡಲೇಬೇಕಾಗ್ತದೆ ಅಂತೇಳಿ ನಮ್ಮ ಮುಖಂಡರುಗಳ ಒತ್ತಾಯದ ಮೇರೆಗೆ ಎರಡೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಕಸ್ಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಕಿಟ್ಟಿಯವರಾಗಿರ್ಬೋದು, ಮತ್ತೆ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಮೂರ್ತಿ ಅವರು ನಮ್ಮ ನಾಯಕರುಗಳ ಒತ್ತಾಯದ ಮೇರೆಗೆ ಇವತ್ತು ಒಂದು ಪ್ರೆಸ್ ಮೀಟ್, ತುರ್ತು ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಕಡ್ಡಾಯವಾಗಿ ನೀವು ಭಾಗವಹಿಸಲೇಬೇಕು. ಈ ಪ್ರೆಸ್ ಮೀಟ್ ಅಲ್ಲಿ ನೀವು ಒಬ್ಬರು ಬಿಟ್ಟು ಬೇರೆಯವರು ಯಾರು ಮಾತಾಡಬಾರ್ದು ತಾವು ತೀರ್ಮಾನ ಮಾಡಿದ್ವಿ. ಅದರಿಂದ ನೀವು ಬರಲೇಬೇಕು ಅಂತ ಹೇಳಿರೋದ್ರಿಂದ ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ. ನನಗೆ ನೋಡಿದಾಗ ಒಂದು ಖುಷಿ, ಸಂತೋಷ ಏನಂದ್ರೆ ಕಾಂಗ್ರೆಸ್ ಪಕ್ಷ ಎಷ್ಟು ಶಕ್ತಿಯುತವಾಗಿದೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ರಾತ್ರಿ ನನ್ನ ಪ್ರಕಾರ 8 ರಿಂದ 9 ಗಂಟೆ ಫೈನಲ್ ಆಯ್ತು ಮಾಡೋದು ಅಂತ ನಮ್ಮ ಮುಖಂಡರು ತಗೊಂಡ ತೀರ್ಮಾನ. ಬರೀ ಒಂದು ಸಂದೇಶ, ಒಂದು ಒಂದು ಸಂದೇಶಕ್ಕೆ ಇವತ್ತು ಇಲ್ಲಿ ಸಾವಿರಾರು ಜನ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ನಿನ್ನೆ ಆದಂತ ಒಂದು ಘಟನೆ ಅನ್ಬೇಕಾಗ್ತದೆ. ನಾವು ಇವತ್ತು ಇಲ್ಲಿ ಸಾವಿರಾರು ಜನ ಸೇರಿ ನನಗೊಂದು ಧೈರ್ಯವನ್ನ, ಶಕ್ತಿಯನ್ನ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಮುಖಂಡರುಗಳಿಗೆ, ನೀವೆಲ್ಲ ಸೇರ್ತಂತ ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಧನ್ಯವಾದಗಳು ಕೂಡ ಹೇಳ್ಬೇಕಾಗ್ತದೆ. ನೇರವಾಗಿ ನಾನು ವಿಷಯಕ್ಕೆ ಬರ್ತೇನೆ. ದಯವಿಟ್ಟು ಯಾರು ಕೂಡ ಮಾತಾಡಕ್ ಹೋಗ್ಬೇಡಿ, ಮಧ್ಯದಲ್ಲಿ ಯಾರು ಮಾತಾಡಬೇಡಿ ದಯವಿಟ್ಟು. ನಿನ್ನೆ ಮಾಲೂರು ತಾಲೂಕಿನ ಮಾಜಿ ಶಾಸಕರಾದಂತ ಮಂಜುನಾಥ್ ಗೌಡರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಕರೆಯಂತ ಸಂದರ್ಭದಲ್ಲಿ ಅವರು ಮಾತಾಡಿದಂತ ರೀತಿ ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಯ್ತು. ಆಶ್ಚರ್ಯ ಅಂದ್ರೆ ಎಕ್ಸ್ಪೆಕ್ಟ್ ಇತ್ತು ಮೊದಲೇ. ಮಾಲೂರು ತಾಲೂಕು ಅಂದ್ರೆ ಏನು, ಮಾಲೂರು ತಾಲೂಕು ಸಂಸ್ಕೃತಿ ಏನು, ಮಾಲೂರು ತಾಲೂಕು ಇತಿಹಾಸ ಏನು, ಮತ್ತೆ ಹೊಸಕೋಟೆ ಮತ್ತೆ ಕೂಡಳ್ಳಿ ಏನು ಅನ್ನೋದು ಚರ್ಚೆ ಆಗ್ತಾ ಇತ್ತು ಮೊದಲಿಂದ ಕೂಡ. ಆದ್ರೆ ನಿನ್ನೆ ಮಾತಾಡೋದ್ರಲ್ಲಿ ನಾವು ಎಲ್ಲ ನಮ್ಮ ತಾಲೂಕಿನಲ್ಲಿ ನಾವು ಏನ್ ಅಂದ್ಕೊಂಡಿದ್ವಿ ಅದು ನಿಜ. ಇತಿಹಾಸ, ಹೊಸಕೋಟೆ, ಕೂಡಳ್ಳಿ ಅವರ ಎರಡನೇ ರೂಪ, ಮುಖ ಏನು ಅಂತೇಳಿ ನಿನ್ನೆ ಮಾತಾಡೋದ್ರ ಮುಖಾಂತರ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಅವರು ಹಿನ್ನೆಲೆಯ ಇತಿಹಾಸವನ್ನ ತೋರಿಸಿದ್ದಾರೆ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಅವ್ರು ಏನ್ ಮಾತಾಡಿದ್ದಾರೆ ಆ ಮಾತುಗಳು, ಆ ಶೈಲಿ, ಆ ಭಾಷೆ ನಮ್ಮ ಮಾಲೂರು ತಾಲೂಕು ಇತಿಹಾಸದಲ್ಲಿ ಇಲ್ಲ. ನಾವು ಅದನ್ನು ಮಾತಾಡೋಕ್ ಕೂಡ ಆಗಲ್ಲ. ಆದ್ರೆ ನಾನು ಒಂದು ಮಾತಾಡೋದೇನೆಂದ್ರೆ, ತಿಳಿಸೋದೇನಂದ್ರೆ ನಮ್ಮ ತಾಲೂಕಿನ ಜನತೆಗೆ ನಮ್ಮ ಮಾಲೂರು ತಾಲೂಕಿನ ಒಂದು ಇತಿಹಾಸ ಇದೆ. ಮಹನೀಯರು ರಾಜಕೀಯವಾಗಿ ಎಂತ ಮಹನೀಯರು ಮಾಲೂರು ತಾಲೂಕಿನ ಆಡಳಿತ ಮಾಡಿ ಇಲ್ಲ, ಕೆಲವರು ಇನ್ನೂ ಉಳ್ಕೊಂಡಿದ್ದಾರೆ. ಈ ಮಾಲೂರು ತಾಲೂಕನ್ನ ಕಟ್ಟಿದಂತವರು, ಆಡಳಿತ ಮಾಡಿದಂತವರು ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ. ಲಿಂಗ PN ರೆಡ್ಡಿ ಅವರು ಇರ್ಬೋದು, ಲಿಂಗಾರೆಡ್ಡಿ ಅವರು ಇರ್ಬೋದು, ಸಂತಳ್ಳಿ ರಾಮೇಗೌಡಣ್ಣ ಇರ್ಬೋದು, ಅರಳೇರಿ ಮುಚ್ಚಮ್ಮಣ್ಣ ಅವರು ಇರ್ಬೋದು, ಮತ್ತೆ ನಾಗರಾಜ್ ಸಾಹೇಬರು ಆಗಿರ್ಬೋದು, HP ದ್ಯಾವರಪ್ಪನವ್ರು ಆಗಿರ್ಬೋದು, ಮತ್ತೆ ಕೃಷ್ಣಯ್ಯ ಶೆಟ್ರು ಕೂಡ ಆಗಿರ್ಬೋದು. ನಾಗರಾಜ್ ಸಾಹೇಬ್ರು ಹೇಳಿದೆ ನಾನು, ನಾಗರಾಜ್ ಸಾಹೇಬ್ರು ಕೂಡ ಸೇರಿ, ಕೃಷ್ಣಯ್ಯ ಶೆಟ್ರು ಸೇರಿ, ಇವರೆಲ್ಲ ಸ್ಥಳೀಕರು, ಮಾಲೂರು ತಾಲೂಕು ಇತಿಹಾಸ ಗೊತ್ತಿರ್ತವರು. ಇವರೆಲ್ಲ ಮಾಲೂರು ತಾಲೂಕಿನ ಒಂದು ಅಭಿವೃದ್ಧಿಗೆ, ಮಾಲೂರು ತಾಲೂಕು ಇತಿಹಾಸವನ್ನ ಕಾಪಾಡ್ಕೊಂಡು ಬಂದಂತವ್ರು. ಎಲ್ಲೋ ಒಂದು ಕಡೆ ಆ ಇತಿಹಾಸವನ್ನ ನಾವೇ ತಪ್ಪು ಮಾಡಿ ಇವತ್ತು ಇದನ್ನ ನೋಡ್ತಾ ಇದೀವಿ, ಮಾಲೂರು ತಾಲೂಕಲ್ಲಿ ನೋಡ್ತಾ ಇದೀವಿ. ಮಾಲೂರು ತಾಲೂಕು ಇತಿಹಾಸ ಏನು, ಮತ್ತೆ ಹೊಸಕೋಟೆ ಇತಿಹಾಸ ಏನು ಅನ್ನೋದನ್ನು ಕೂಡ ಇವತ್ತು ನಾವು ನಿನ್ನೆ ಮಾತಾಡೋ ರೀತಿಯಲ್ಲಿ ನೋಡಿದೀವಿ. ಅಸಲಿ ಮುಖ ಏನು ಅಂತ, ನಿಜವಾದ ಮುಖ ಏನು ಅಂತೇಳಿ ಕೂಡ ನಾವು ಇವತ್ತು ನೋಡಿದೀವಿ. ನಾವು ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು, ಏನ್ ವಿಷಯಕ್ಕೆ ಅವರು ಮಾತಾಡುವಾಗ ಹೇಳ್ತಾ ಇದ್ರು ಅಂದ್ರೆ, ನಾನು ಒಂದು ವಿಷಯ ಮಾತಾಡಿದ್ದೀನಿ ಅಂತ ಪ್ರಸ್ತಾಪ ಆಗಿದವು. ಏನು, ಅವ್ರಿಗೆ ತಲೆ ಕೆಟ್ಟಿದೆ,
ಅನ್ನೋ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ತಲೆ ಕೆಟ್ಟಿದೆ ಅನ್ನೋ ಮಾತನ್ನ ಇಟ್ಕೊಂಡು ಮುಂದುವರಿಸಿದ್ದಾರೆ. ನಾನು ಆ ಮಾತನ್ನ ಪ್ರಸ್ತಾಪ ಮಾಡಿದ್ದೆ ಯಾಕಂತಂದ್ರೆ, ಕೋರ್ಟ್ ಆದೇಶ ಮೊನ್ನೇನು ರೀಕೌಂಟಿಂಗ್ ಮತ್ತು ಅಸಿಂಧು ಅಂತ ಏನೋ ಆದೇಶ ಆಯ್ತು, ಆ ಆದೇಶ ಆಗಿದ ತಕ್ಷಣ ಸಂಭ್ರಮ ಆಚರಣೆಗಳು ಆಯ್ತು. ಅದು ಕೋಲಾರಲ್ಲಿ ಸಂಭ್ರಮ ಆಚರಣೆ ಆಯ್ತು ಬಿಜೆಪಿ ಪಕ್ಷದಿಂದ. ಮಾಲೂರಲ್ಲಿ ಕೂಡ ಥಿಯೇಟರ್ ಸರ್ಕಲ್ ನಿಂದ ಬಸ್ ಸ್ಟ್ಯಾಂಡ್ ವರೆಗೂ ಕೂಡ ಪಟಾಕಿ ಹಂಚಿ ಸಂಭ್ರಮ ಆಚರಣೆ ಮಾಡಿದ್ರಂತೆ. ಪ್ರೆಸ್ ಮೀಟು ಆಗಿತ್ತು. ಇದೇ ನೀವೇ ನಮ್ಮ ಪತ್ರಿಕರ್ತರು ನನ್ನನ್ನ ಪ್ರಶ್ನೆ ಮಾಡಿದ್ರು, ಇವತ್ತು ಕೋರ್ಟ್ ಆದೇಶ ಹಿಂಗಾಗಿದೆ, ಕೋರ್ಟ್ ಆದೇಶ ಆದ ತಕ್ಷಣ ಸಂಭ್ರಮ ಆಚರಣೆಗಳಾಗ್ತಾ ಇದೆ, ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ನನ್ನನ್ನ ಪ್ರಶ್ನೆ ಮಾಡಿದ್ರು. ಆ ಮಾಡಿದಾಗ ನಾನು ಒಂದು ಮಾತು ಹೇಳಿದ್ದೇನೆಂದ್ರೆ, ಕೋರ್ಟ್ ಆದೇಶ ಏನಾಗಿದೆ, ಕೋರ್ಟ್ ಆದೇಶ ರೀಕೌಂಟಿಂಗ್ ಮಾಡಿ ಅಂತ ಆಗಿದೆ, ಹಸಿಂಧು ಅಂತೇಳಿ ಮಾಡಿದ್ದಾರೆ. ಆದ್ರೆ ಕೋರ್ಟೆ 30 ದಿನ ಅಪೀಲಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಹಸಿಂಧುಗೂ ರೀಕೌಂಟಿಂಗ್ ಕೂಡ ತಡೆಯಾಜ್ಞೆ ಕೊಟ್ಟು ಅಪೀಲಿಗೆ 30 ಡೇಸ್ 30 ದಿವಸ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಾದ್ರು ನಂಜೇಗೌಡರನ್ನ MLA ಅಲ್ಲ ಅಂತೇಳಿ ಕೋರ್ಟ್ ಆದೇಶ ಮಂಜುನಾಥ ಗೌಡರ MLA ಅಂತ ಡಿಕ್ಲೇರ್ ಮಾಡಿದಾರಾ? ಇಲ್ಲ. ರೀಕೌಂಟಿಂಗ್ ಮಾಡೋದು, ರೀಕೌಂಟಿಂಗ್ ಮಾಡ್ಲಿ ಅಂತ ಕೋರ್ಟ್ ಆದೇಶ ಆಗೋಕೆ ಮೊದಲಿಂದ ಕೂಡ ನಾನು ಇದನ್ನು ಸುಮಾರು ಸಭೆಗಳಲ್ಲಿ ಪತ್ರಿಕೆಗಳು ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ರೀಕೌಂಟಿಂಗ್ ಆದ್ರೆ ನಾನು ಸ್ವಾಗತ ಮಾಡ್ತೇನೆ, ಅಪೀಲ್ ಹೋಗೋದಿಲ್ಲ, ನನಗೆ ನಂಬಿಕೆ ಇದೆ ಕೌಂಟಿಂಗ್ ಮೇಲೆ, ನಾವು ಕೌಂಟಿಂಗ್ ಅಲ್ಲಿ ಏನು ಮೋಸ ಮಾಡಿಲ್ಲ, ನಾನು ಕೌಂಟಿಂಗ್ ಮೇಲೆ ಅಪೀಲ್ ಹೋಗೋದಿಲ್ಲ ಅಂತ ನಾನು ಪ್ರಸ್ತಾಪ ಮಾಡಿದ್ದೆ. ಅಸಿಂಧು ಅಂದಿದ್ಕಾಗಿ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ಹೇಳಿದೆ, ಸಂಭ್ರಮ ಆಚರಣೆ ಮಾಡುತ್ತಾ ಏನಾಗಿದೆ, ಕೋರ್ಟ್ ಆದೇಶ ಈ ರೀತಿ ಆಗಿರೋದು, ಅವರೊಂದು ಹುಚ್ಚರು ಬಿಡ್ರಿ, ಏನ್ ಸಂಭ್ರಮ ಆಚರಣೆ ಮಾಡಂತವ್ದು ಏನಿದೆ, ಒಂದೇ ಒಂದು ಪದ ಬಿಟ್ರೆ ಆ ವಿಡಿಯೋ ತಮ್ಮ ಹತ್ರ ಎಲ್ಲ ಪ್ರೆಸ್ದವ್ರ ಹತ್ರ ಎಲ್ಲ ಇದೆ. ಸಿಂಗ್ಯುಲರ್ ಆಗಿ ಒಂದು ಮಾತಾಡಿದ್ದು, ಅವನು ಇವನು ಮತ್ತೆ ಅವನೆಷ್ಟು ಮಾತ್ರ ಇವನೆಷ್ಟು ಮಾತ್ರ ಅದೇನೋ ಭಾಷೆ ಇತ್ತಲ್ಲ, ಅವ್ರು ಮಾತಾಡಿರೋ ಭಾಷೆ, ಒಂದು ಮಾತು ಕೂಡ ನಾನು ಮಾತಾಡಿಲ್ಲ. ಬೇಕಾದ್ರೆ ನೀವು ಆ ವಿಡಿಯೋ ಕೂಡ ನೋಡಬಹುದು ನೀವು. ಅದ್ರ ಜೊತೆಗೆ ಪ್ರಾರಂಭ ಮಾಡಂತ ಸಂದರ್ಭದಲ್ಲಿ ಯಾವ ರೀತಿ ಭಾಷೆಗಳಿತ್ತಂತಂದ್ರೆ, ಅವನಿಗೆ ಕೊಬ್ಬು ಮತ್ತೆ ಅದ್ ಏನೇನೋ ಅವಿಶ್ವದ ಪದಗಳು, ಅದ್ ಏನ ಕೆಟ್ಟ ಪದಗಳು ನಾವ್ ಯಾರು ಕೇಳಿಲ್ಲ, ನಾವು ನೋಡಿಲ್ಲ, ಮಾಲೂರು ತಾಲೂಕು ನೋಡಿರ್ಲಿಲ್ಲ. ಇವೆಲ್ಲ ಮಾತಾಡೋ ಜೊತೆಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ತಿಳ್ಕೊಂಬಿಟ್ಟ. ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರ್ಲಿ, ನಾನು ಸಹಿಸ್ಕೊಂತ ಇದ್ದೆ. ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು. ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಲ್ಲ, ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ, ನನ್ನ ಹೆಣ್ಮಕ್ಳು, ನಾನು ಕೂಡ ಹುಟ್ಟು 6 ಜನ ಹೆಣ್ಮಕ್ಳಿದ್ದಾರೆ, ನನ್ನ ಮೊಮ್ಮಕ್ಳಿದ್ದಾರೆ. ನಮ್ಮ ಕುಟುಂಬ ಪೂರ್ತಿ ಗೋಳಾಡ್ತಾ ಇದ್ದಾರೆ. ಅವ್ರ ಅಪ್ಪನ ಕೊಟ್ಟಿದ್ದಾನ, ಅವ್ರ ಅಪ್ಪನ ಕೊಟ್ಟಿದ್ದಾನ ಅಂತೇಳಿ ಒಂದು ಮಾತು ಮಾತಾಡಿದ್ದಾನೆ. ಅದಕ್ಕೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ನೋವು ತಿನ್ಬಿಟ್ಟಿದೆ. ನನ್ನ ಹೆಣ್ಮಕ್ಳು, ನನ್ನ ಕೂಡ ಹುಟ್ಟೋದು, ಮತ್ತೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸಂಬಂಧಿಕರು, ನನ್ನ ತಂದೆ ತಾಯಿ ಇತಿಹಾಸ ಇದೆ. ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ. ಮಾಲೂರು ತಾಲೂಕಲ್ಲಿ ಬೈಚೇಗೌಡ ಮನೆ ಅಂದ್ರೆ, ಪಟೇಲ್ ಎಲ್ಲಪ್ಪ ಅಂದ್ರೆ, ಗೌರಮ್ಮ ಅಂದ್ರೆ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನಮ್ಮಪ್ಪ ಗೊತ್ತಿಲ್ಲ. ನಮ್ಮಮ್ಮ ನಮ್ಮಪ್ಪ ನನ್ನ 86ರಿಂದ ಮಂಡಲ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಈಗ ನನ್ನ ಮಗನು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡುತ್ತವನಾಗ್ಬೇಕು ಅಂತ ಬಯಸ್ತರ್ತವ ನಮ್ಮಮ್ಮ ನಮ್ಮಪ್ಪ. ಎಲೆಕ್ಷನ್ 1 ವರ್ಷ ಮೊದಲು ಸತ್ತೋಗ್ಬಿಟ್ರು ನಮ್ಮಮ್ಮ ನಮ್ಮಪ್ಪ. ಅದೇ ಎಲೆಕ್ಷನ್ MLA ಮಾಡ್ಬೇಕು ಅಂತೇಳಿ ತುಂಬಾ ಕನಸು ಕಂಡಿದ್ದಂತವ್ರು. ಅವ್ರ ಒಳ್ಳೆತನ ನನ್ನ ಇಲ್ಲಿಗೆ ತಂದ್ಬಿಡ್ತು. ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ. ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ. ಅವ್ರ ತಾಯಿ ಹಂಗೆ ನನ್ನ ತಾಯಿ ಕೂಡ ಅಲ್ವಾ. ನನ್ನ ತಾಯಿ ಪತಿವರ್ತೆ, ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂಥವ್ರು. ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿಳ್ಬಿಟ್ಟಿದ್ವಿ. ಬೇಕಾದಷ್ಟು ಮಾತಾಡಿದ ನಾನು, ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ
ನನಗೆ ತಡ್ಕೊಳ್ಳಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ. ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ. ನನ್ನ ತಾಲೂಕಿನ ಜನತೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ, ವಿಡಿಯೋ ಮನೆ ಕಳಿಸ್ಕೊಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ MLA ಕಳಿಸ್ತೀನಿ ಅಂತ. ನೀನ್ MLA ಕಳಿಸೋದನ್ನ ನಾನ್ ಕಳಿಸ್ಕೊಡ್ತೀನಿ ಅಂತ ಒಬ್ಬ ಮಾಜಿ ಶಾಸಕನ ಮಾಡ್ಬಿಟ್ಟಿದ್ವಿ. ತಪ್ಪು ಮಾಡಿದ್ವಿ ನಾವೇ ಮಾಡಿ. ನೋಡ್ರಿ ಇವನ ಭಾಷೆ ಹೆಂಗಿದೆ, ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಳಿಸ್ಕೊಡ್ತೀನಿ. ನೆನ್ನೆ ನೀನ್ ಏನ್ ಮಾತಾಡಿದ್ಯಾ, ನಮ್ಮ ಅಮ್ಮನ್ ತಿಳ್ಕೊಂಡಿದ್ಯಾ, ನಮ್ಮ ಅಪ್ಪನ್ ತಿಳ್ಕೊಂಡಿದ್ಯಾ, ನನ್ ಬಗ್ಗೆ ಮಾತಾಡಿದ್ಯಾ, ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ಯಾ, ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ. ನಿಮ್ಮ ರಾಜ್ಯಾಧ್ಯಕ್ಷ ವಿಜಯಣ್ಣವ್ರು ಕೂಡ ನನ್ನ ಹತ್ರ ಪರಿಚಯ ಇದ್ದಾರೆ. ನಾನು ನೇರವಾಗಿ ಮೀಟ್ ಮಾಡ್ತೀನಿ. ವಿರೋಧ ಪಕ್ಷ ನಾಯಕರು ಪರಿಚಯ ಇದ್ದಾರೆ, ನಾನು ಶಾಸಕರಿದ್ದೀನಲ್ಲ, ಅವ್ರಿಗೆ ನೇರವಾಗಿ ನೀನ್ ಮಾತಾಡಿದ ವಿಡಿಯೋ ಮತ್ತೆ ನಾನು ರೈಟಿಂಗ್ ಅಲ್ಲಿ ಕೂಡ ಕೊಡ್ತೀನಿ. ಒಬ್ಬ ಶಾಸಕ ಇಲ್ಲಿ ನೋಡಿ ಇಂಥ ಮಾಜಿ ಶಾಸಕ ಅಂತೇಳಿ ಕೊಡುವಂತ ಕೆಲಸ ಮಾಡ್ತೀನಿ. ನೀನ್ ಮಾಡೋದು ಜೊತೆಗಿರ್ಲಿ. ಅದ್ರ ಜೊತೆಗೆ ಇನ್ನೊಂದು ಮಾತಾಡಿದಾನೆ, ರಾಜಕಾರಣದಲ್ಲಿ ಮೋಸ ಮಾಡಿ ನಾನು ಬೆಳೆದಿದ್ದೀನಿ, ನಾಗರಾಜು ಮೋಸ ಮಾಡಿದ್ದೀನಿ, KH ಮುನಿಯಪ್ಪನವ್ರು ಮೋಸ ಮಾಡಿ ರಾಜಕೀಯ ಮೇಲೆ ಬಂದಿದ್ದಾನೆ ಅಂತ ಪ್ರಸ್ತಾಪ ಮಾಡಿದ್ದಾನೆ. ಅವ್ನಿಗೆ ಇತಿಹಾಸ ಗೊತ್ತಿಲ್ಲ, ಮಾಲೂರು ತಾಲೂಕಿನ ಇತಿಹಾಸ. 86ರಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ರಾಜಕೀಯ ಗುರು ನಾಗರಾಜ್ ಅವರು. ಅವತ್ತಿಂದ ಕಾಂಗ್ರೆಸ್ ಬಿಡೋವರೆಗೂ ಕಾಂಗ್ರೆಸ್ ನಾಗರಾಜ್ ಸಾಹೇಬ್ರು ಕಾಂಗ್ರೆಸ್ ಬಿಡೋರು ಅಲ್ಬೇಡ. ನಾನು ಕಾಂಗ್ರೆಸ್ ಬಿಡ್ಬೇಕಾದ್ರೆ ನನಗೆ ಗುರುವೇ ಕಾರಣ. ಯಾರು? ನಾಗರಾಜ್ ಅವರು. ಕಾಂಗ್ರೆಸ್ ಬಿಡಕ್ಕೆ ಇಷ್ಟ ಇರ್ಲಿಲ್ಲ ನನಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಬೇಡ ಅಂದಾಗ ನನಗೆ ಗುರುವಿಂದ ಓದೋ ನಾನು. ನಾಗರಾಜ್ ಅವ್ರಿಗೆ ಮೋಸ ಮಾಡಿಲ್ಲ ನಾನು. ಒಂದು ನೆನಪು ಮಾಡ್ತೀನಿ, ಇಲ್ಲಿ ಹನುಮಂತಣ್ಣವ್ರು ಇದ್ರು ಅವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಅವತ್ತು ದಿನಕ್ಕೆ ನಾಗರಾಜ್ ಸಾಹೇಬ್ರು ಟಿಕೆಟ್ ಕೊಟ್ರೆ HP ದೇವರಪ್ಪನವರು MLA ಇದ್ರು, ಪ್ರೆಸಿಡೆಂಟ್ JDS. ಟಿಕೆಟ್ ಅವ್ರು ಕೊಡ್ಲಿಲ್ಲ. ಚಂದ್ರಣ್ಣವ್ರು ಇಲ್ಲೇ ಇದ್ದಾರೆ, ಅವತ್ತು JDS ಪಕ್ಷದ ಅಧ್ಯಕ್ಷರು. ಅವತ್ತು JDS ಪಕ್ಷದ ಅಧ್ಯಕ್ಷ ಆದ ಚಂದ್ರಣ್ಣವ್ರು ಇಲ್ಲೇ ಇದ್ದಾರೆ. ಅವತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹನುಮಂತಣ್ಣವ್ರು ಇಲ್ಲೇ ಇದ್ದಾರೆ. ಅವತ್ತು ಮಾಲೂರು ತಾಲೂಕಲ್ಲಿ ಬಿಜೆಪಿ JDS ಎಲ್ಲ ಆಲ್ ಪಾರ್ಟಿ ಕಾಂಗ್ರೆಸ್ ಕೆಲವು ಸೀನಿಯರ್ ಲೀಡರ್ಸ್ ಇಂಡಿಪೆಂಡೆಂಟ್ ಹಾಕೊಂಡ್ಬಿಟ್ರು. ಯಾರಿಗೆ? ನಾಗರಾಜ್ ಸಾಹೇಬ್ ಮೇಲೆ. ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ. ನಾನು ಕೆಲವರು ಮಾತ್ರ ನಾಗರಾಜ್ ಸಾಹೇಬ್ರ ಜೊತೆ ನಿಂತು ನಿಯತ್ತಾಗಿ ನಮ್ಮ ಗುರು ಪರವಾಗಿ ನಿಂತ್ಕೊಂಡು ನಾವು ನಿಯತ್ತಾಗಿ ಎಲೆಕ್ಷನ್ ಮಾಡಿ 25,000 ಓಟಲ್ಲಿ ಗೆಲ್ಸಿದಂತವ್ರು ನಾವು. ಅವತ್ತು ನಾಗರಾಜ್ ಸಾಹೇಬ್ರ ನಾನು ಮೋಸ ಮಾಡಿರ್ಲಿಲ್ಲ. ಅದಾದ್ಮೇಲೆ ಪಾರ್ಟಿ ಬಿಡ್ಬೇಕು ಅಂದಾಗ ಕೂಡ ನಾನು ಅದ್ ಪರ ಅವ್ರ ಜೊತೆಲಿ ಓದಂತವ್ರು. ಅದಾದ್ಮೇಲೆ ನಾವು ಕಾರಣಾಂತರ JDS ಹೋದ್ವಿ. JDS ಹೋದ ಮೇಲೆ ಕೂಡ ಅಲ್ಲಿ ಪಕ್ಷವನ್ನ ಕಟ್ಟುವಂತ ಕೆಲಸ ಕೂಡ ಮಾಡಿದ್ವಿ ನಾವು. ಮಂಜುನಾಥ್ ಗೌಡ್ರು ಇರ್ಲಿಲ್ಲ ಅವ್ರು. ನಾವು JDS ಪಕ್ಷಕ್ಕೆ ಹೋದಾಗ ಪ್ರಭಾಕರ್ MLA ಕ್ಯಾಂಡಿಡೇಟ್ ಇದ್ರು. ನಾವು ಡೆಲ್ಲಿಯಿಂದ ಬರೋಷ್ಟ್ರಲ್ಲಿ ನಾನು ಹನುಮಂತಣ್ಣು ನಾಗರಾಜ್ ಸಾಹೇಬ್ರು ಡೆಲ್ಲಿಗೆ ಹೋಗಿದ್ದೀನಿ. ನಾಗರಾಜ್ ಸಾಹೇಬ್ರು ಟಿಕೆಟ್ ಇಲ್ಲ ಅಂದಾಗ ಒಂದು ರಿಪೋರ್ಟ್ ಕೊಟ್ರು. ಒಂದು ಆಸ್ಕರ್ ಪಾಂಡೇಶ್ವರಿಗೆ ಹನುಮಂತಣ್ಣ ಇಲ್ಲೇ ಅವರು ಸಾಕ್ಷಿ. ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷ ನಂಜೇಗೌಡ ಅವ್ರಿಗೆ ಕೊಡಿ, ಇಲ್ಲ ಹನುಮಂತಪ್ಪನ್ ಕೊಡಿ ಅಂತ. ಕರೆಕ್ಟಾ? ಅದು ಕೊಟ್ಟಾದ್ಮೇಲೆ ನಮ್ಮನ್ನ ಡೆಲ್ಲಿ ಕರ್ಸ್ಕೊಂಡಾಗ ನಾವು ಆಸ್ಕರ್ ಸಾಹೇಬ್ರ ಮುಂದೆ ಹೋಗಿ ನಾನು ಹನುಮಂತಣ್ಣು ಒಂದ್ ಮಾತು ಹೇಳಿದ್ವಿ. ನಾವು ಯಾವುದೇ ಕಾರಣಕ್ಕೆ ನಮ್ಗೆ ಟಿಕೆಟ್ ಬೇಡ, ನಾಗರಾಜ್ ಸಾಹೇಬ್ರಿಗೆ ಕೊಟ್ರೆ ಮಾತ್ರ ಎಲೆಕ್ಷನ್ ಮಾಡಕ್ ಆಗ್ತದೆ, ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಆಗೋದಿಲ್ಲ ಅಂತ ಹೇಳುದು ನಾವು. ನಮ್ಗೆ ಟಿಕೆಟ್ ಕೊಡಿ, ನಾಗರಾಜ್ ಸಾಹೇಬ್ರಿಗೆ ಬೇಡ ಅಂತಿಲ್ಲ, ಹೇಳಿಲ್ಲ ನಾವು. ಅದಾದ್ಮೇಲೆ ಕೃಷ್ಣ ಸಿಂಗ್ ಕೊಟ್ರು. ನಾವು ಡೆಲ್ಲಿಯಿಂದ ಬರೋಷ್ಟರಲ್ಲಿ JDS ಅಲ್ಲಿ ಪ್ರಭಾಕರ್ ಅವ್ರು ಕೊಟ್ಟಿದ್ರು. ನಮ್ಮ ನಾಯಕರು ತೀರ್ಮಾನ ತಗೊಂಡ ಪ್ರಕಾರ ನಾವೆಲ್ಲ JDS ಹೋದ್ವಿ. 1600 ಓಟ್ ಇತ್ತು ಅದಕ್ಕೆ ಮೊದಲು JDS ಮಾಲೂರು ತಾಲೂಕಲ್ಲಿ. ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ 25,000 ಓಟ್ JDS ಕೊಟ್ಟಿದ್ದು ಕೂಡ ನಾವು ನೆನಪು ಮಾಡ್ಕೋಬೇಕು. ನಾವು ಅವತ್ತು ನಾವು ನಾಗರಾಜ್ ಅವ್ರಿಗೆ ಮೋಸ ಮಾಡಿಲ್ಲ, ಅವ್ರ ಹಿಂದೆ ಓದಂತವ್ರು. ಆ ಪಾರ್ಟಿಗೆ ಸೇರ್ಪಡೆ ಆದ್ಮೇಲೆ ಈ ನಾವು JDS ಇದ್ವಿ. ಎಲೆಕ್ಷನ್ ಆಗಿದ್ದು ಒಂದೇ ವರ್ಷಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂತು. ಎಲೆಕ್ಷನ್ ಬಂದ್ರೆ JDS ಪಕ್ಷದಿಂದ ಅರ್ಜಿಗಳು ಹಾಕೋಕ್ ಕೂಡ ಆಗ್ಲಿಲ್ಲ. ನಮ್ಗೆ ಕಷ್ಟ ಆಗ್ತಾ ಇದೆ, JDS ಪಾರ್ಟಿ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಕೃಷ್ಣ ಶೆಟ್ರು ಅತಿ ಹೆಚ್ಚು ಲೀಡರ್ ಗೆದ್ದಿದ್ರು. ಅವಾಗ ಪ್ರಭಾಕರ್ ಅವ್ರ ಮೇಲೆ ಸುಮಾರು ಲೀಡರ್ ಗೆದ್ದಿದ್ರು. ಟೋಟಲ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಬಿಜೆಪಿ ಆಗೋಯ್ತು, ಪುರಸಭೆ ಬಿಜೆಪಿ ಆಗೋಯ್ತು. ಆ ಸಂದರ್ಭದ ಒಂದೇ ಒಂದು ಟೇಕಲ್ ಕ್ಷೇತ್ರ ನನ್ನ ಶ್ರೀಮತಿ ಅವರು ರತ್ನಮ್ಮ ನಂಜೇಗೌಡರು JDS ಸಿಂಬಲ್ ಅಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದು ಒಂದೇ ಹೋದ. ಅವತ್ತು ಇವ್ರು ಮಂಜುನಾಥ್ ಕೂಡ ಇರ್ಲಿಲ್ಲ. ಅವತ್ತು JDS ಪಕ್ಷವನ್ನ ಕಟ್ಟಿ ಬೆಳೆಸ್ಕೊಂಡು ಹೋದ್ವಿ. ಅದಾದ್ಮೇಲೆ
ಮತ್ತೆ ಎಲೆಕ್ಷನ್ ಬರ್ತಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ಮೇಲೆ ಫಸ್ಟ್ ಟರ್ಮ್ ಮುಗಿತ್ತು, 20 ತಿಂಗಳಿರ್ಬೇಕು. ಎರಡನೇ ಅವಧಿಗೆ 23 ಅವಧಿ ಇತ್ತು, ಎರಡನೇ ಅವಧಿ ಆಗಿತ್ತು. ಮೂರನೇ ಅವಧಿ 20 ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ಬಂದಾಗ ಇವ್ರನ್ನ ನಾವು ಬಿಜೆಪಿಯಿಂದ JDS ಸೇರಿಸ್ಕೊಂಡು ಹೊಸಕೋಟೆಯಲ್ಲಿ ಬಿಜೆಪಿ, ಇವ್ರ ಕುಟುಂಬ ಹೊಸಕೋಟೆಯಲ್ಲಿ ಬಿಜೆಪಿಯಿಂದ JDS ಸೇರ್ಪಡೆ ಮಾಡಿಕೊಂಡು ಕುಮಾರಣ್ಣ ಹತ್ರ ಹೋಗಿ ಚಂದ್ರಣ್ಣ ಅವರು JDS ಅಧ್ಯಕ್ಷರು. ಬೇಕಾದಷ್ಟು ನಮ್ಗೆ ಒತ್ತಡ ಆಯ್ತು, ಬೇಡ ಮಾಲೂರು ತಾಲೂಕು ಎಂತೆಂತ ಬುದ್ಧಿಮಂತರು ಮಹನೀಯರು ಬೇಡ 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 ಅಂತ ಹೇಳಿದ್ರು. ಕೇಳಿದೆ JDS ಕುಮಾರಣ್ಣ ಕೇಳ್ಕೊಂಡು ಸೇರಿಸ್ಕೊಂಡು, ಅವತ್ತು ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ನೆನಪು ಮಾಡ್ಕೋಬೇಕಾಗ್ತದೆ. ಬೇಡ ಕೋಡಿ ಅವ್ರು ಸರಿ ಇಲ್ಲ, ಪಾರ್ಟಿ ಸೇರ್ಸ್ಕೊಂಡ್ಬಿಡ್ರಿ, ನೀವು ಕಟ್ರಿ ಪಾರ್ಟಿ ಅಂದ್ರು. ನಾವು ಆಗಲ್ಲ, ಕಿಷ್ಟೈ ಸೇರ್ಕ ಮೇಲೆ ಗೆಲ್ಲಕ್ಕೆ ನಾವು ಹೇಳಿದಾಗ ಟಿಕೆಟ್ ಕೊಡ್ಬೇಕು ಅಂತೇಳಿ ಕಿಷ್ಟೈ ಕುಮಾರಣ್ಣನ ಕೈ ಕಾಲು ಇಟ್ಕೊಂಡು ಸೀಟ್ ಕೊಡಿಸಿ ಗೆಲ್ಸಿದ್ವಿ. ಗೆಲ್ಸಿ ಆದ್ಮೇಲೆ ಮೂರನೇ ಅವಧಿಗೆ ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಎಲೆಕ್ಷನ್ ಬಂದ್ರೆ, ನಾವು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗ್ಬೇಕು ಅಂತಿದ್ರೆ ನಮ್ಮನ್ನು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಮಾಡಕ್ ರೆಡಿ ಇರ್ಲಿಲ್ಲ. ವೇಮಗಲ್ಲು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡ್ಬೇಕು ಅಂತ ನಮ್ಮ ಶ್ರೀನಿವಾಸ ಗೌಡಣ್ಣ ಇಬ್ರು ಒಂದಾದ್ರು. ಅವತ್ತು ಎಲ್ಲಾ ನಾಯಕರು ಜಿಲ್ಲೆಯಲ್ಲಿ ಒಂದಾಗಿ ನಮ್ಮನೆಯವರು ಒಂದು ಜಿಲ್ಲಾ ಪಂಚಾಯತ್ JDS ಪಕ್ಷದಲ್ಲಿ ಗೆದ್ದಿದ್ದು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ. ಅವತ್ತು ಮಂಜುನಾಥ್ ಗೌಡರು ನನಗೆ ವಿರೋಧ ಮಾಡಿದ್ರು, ಬೇಡ ಅಂತ. ಅದು ಕೂಡ ನೆನಪು ಮಾಡ್ಕೊಬೇಕಾಗ್ತದೆ. ಮಂಜುನಾಥ್ ಗೌಡರು ನಾನೇನೋ ಮಾಡಿದ್ದೀನಿ ಅಂತ ಹೇಳ್ತಾನಲ್ಲ, ಅದಕ್ಕಾಗಿ ಹೇಳ್ತೀನಿ. ಅಲ್ಲಿಂದ ಮಿಲಿಟರಿ ಎಲೆಕ್ಷನ್ ಬಂತು, ನನಗೆ ಬೇಕಾಗಿಲ್ಲ, ನನ್ನ ಅಭ್ಯರ್ಥಿ ಮಾಡಿದ್ರು. ಅಭ್ಯರ್ಥಿ ಮಾಡಿದ್ಮೇಲೆ ಪ್ರಸನ್ನನ ಅಭ್ಯರ್ಥಿ ಆದ. ಪ್ರಸನ್ನಗೆ ನನಗೆ ವಿರುದ್ಧವಾಗಿ ಎಲೆಕ್ಷನ್ ಮಾಡ್ದ. ಮತ್ತೆ ಅವ್ರ PN ಕ್ಯಾನ್ವಾಸ್ ಕಳಿಸ್ಕೊಟ್ಟ. ಆ ಸಂದರ್ಭದಲ್ಲೂ ಕೂಡ ನಾನು ನಮ್ಮ ಮುಖಂಡರಿಗೆಲ್ಲರೂ ಕೂಡ ಮಿಲಿಕಿನ ಡೈರೆಕ್ಟರ್ ಕೂಡ ಗೆದ್ದಿದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ, ನಾವು ನಾಯಕರಲ್ಲಿ ಮೋಸ ಮಾಡಿದೀವಿ ಅಂತ ಹೇಳಿ ನಮ್ಗೆ ಆ ಬುದ್ಧಿ ಇಲ್ಲ. KH ಮುನಿಯಪ್ಪನವ್ರ ಪ್ರಸ್ತಾಪ ಮಾಡವ, KH ಮುನಿಯಪ್ಪನವ್ರ ಬಗ್ಗೆ ನಾನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ನಾನು JDS ಪಾರ್ಟಿನಲ್ಲಿ ಇದ್ದಾಗ ಕೂಡ ಅವ್ರ ಬಗ್ಗೆ ತುಂಬಾ ವಿಶೇಷವಾದ ಅಭಿಮಾನ, ಗೌರವ ನನಗೆ. KH ಮುನಿಯಪ್ಪನವ್ರ ಪಾರ್ಟಿ ಸೇರಿದ ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾನು ರೂಪಮ್ಮ ಇಬ್ಬರೇ ಇರ್ಬೋದು ನಿಯತ್ತಾಗಿ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಂತ ದುಡ್ಡು ಹಾಕೊಂಡು ಎಲೆಕ್ಷನ್ ಮಾಡಿದ್ರು. ನಿಯತ್ತಾಗಿ ಅದು ಅವ್ರಿಗೂ ಗೊತ್ತಿರೋದು. ನಾವು KH ಮುನಿಯಪ್ಪನವರು ರಾಜಕೀಯವಾಗಿ ನಾನು MLA ಆಗುತ್ತ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂತವ್ರು. ನಾನು ಅವ್ರಿಗೆ ವಿರೋಧ ಮಾಡಿಲ್ಲ. KH ಮುನಿಯಪ್ಪನವ್ರು ಕೂಡ ನಾನು ತೊಂದರೆ ಮಾಡಿದ್ದೀನಿ ಅಂತ ಮಾತಾಡಿರೋದಕ್ಕೆ ನಾನು ನೆನಪು ಮಾಡ್ತೀನಿ. ನಂದೊಂದು ಕಡೆ ಇರ್ಲಿ, ನಿನ್ನ ರಾಜಕೀಯ ಇತಿಹಾಸ ಏನೋ, ನೀನ್ ಯಾರ್ಯಾರಿಗೆ ಏನೇನು ಮಾಡಿದ್ಯಾ, ನಂದೆಲ್ಲ ಆಯ್ತಪ್ಪ. JDS ಅಲ್ಲಿ MLA ಆದ್ಮೇಲೆ ಕೋಲಾರ ಕೇಶವನ JDS ಅಭ್ಯರ್ಥಿ ಮಾಡಿದ್ವಲ್ಲ, ಅವಾಗ ಏನನ್ನು ಮಾಡಿದ್ರಿ ನೀವು? ಕೋಲಾರ ಕೇಶವ ಹತ್ರ ನೀವು ಎಷ್ಟೆಷ್ಟು ಲೂಟಿ ಮಾಡಿದ್ರಿ? ನಿಮ್ ಮನೆ ಶ್ರೀಮತಿ ಅವರು ಹೋಗಿ ಅವ್ರ ಆಫೀಸಲ್ಲಿ ಸೈನ್ ಮಾಡಿ ಎಷ್ಟೆಷ್ಟು ಕೋಟಿಗಳು ತಂದ್ರಿ? ನಾನ್ ಹೇಳಿಲ್ಲ, ಕೇಶವಾಗ ಹೇಳಿರೋದು. ಕೇಶವಾಗ ಎಲೆಕ್ಷನ್ ಮಾಡಿದ್ ಹೆಂಗೆ ಅಂತ ನೋಡಿರೋದು. ಲಾಸ್ಟ್ ಡೇ ಎಲೆಕ್ಷನ್ ನಾಳೆ ಆ ಬೆಟ್ಟದ ಮೇಲೆ ಎಲ್ಲೋ ಸೇರ್ಬಿಟ್ಟು ನೀವ್ ಯಾರಿಗೆ ಬೇಕಾದ್ರೂ ಓಟ್ ಹಾಕೊಂಡು ಹೋಗ್ರಿ ಅಂದ್ಬಿಟ್ಟ. ನಾನು ಅವತ್ತು ಹೇಳಿದೆ, ಇಲ್ಲ ಹಂಗೆಲ್ಲ ಮಾತಾಡಕ್ ಆಗೋದಿಲ್ಲ, ನಮ್ಮ ಅಭ್ಯರ್ಥಿ ಪರವಾಗಿ ಎಲೆಕ್ಷನ್ ಮಾಡ್ಬೇಕು, ಓಟ್ ಮಾಡ್ಬೇಕು. ಅವ್ರು ಕೊಟ್ಟಿದ್ದು ದುಡ್ಡು ಕೊಡ್ಲಿಲ್ಲ. ಅವತ್ತು ಕೂಡ ಕೈ ಕಾಲು ಇಟ್ಕೊಂಡು ನಮ್ಮ ಅಭ್ಯರ್ಥಿಗೆ ಎಲೆಕ್ಷನ್ ಮಾಡಿದ್ವಿ. ಚಂದ್ರಗೌಡ ಇಲ್ಲ, ಅವತ್ತು ಪಾರ್ಟಿ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ. ಕೋಲಾರ ಕೇಶವಕ್ಕೆ ಏನ್ ಮಾಡಿದ್ವಿ? MLC ಟಿಕೆಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೋವರ್ಗೆ ಹೆಂಗ್ ಕೊಟ್ರಿ? ಅದಾದ್ಮೇಲೆ ಏನೇನಾಯ್ತು? ನಿಂದು ಹಿಸ್ಟ್ರಿ ಇದೆ. ನಿಂದು ಪಾಪ ನಮ್ಮ ಮಾಲೂರು ತಾಲೂಕವರು ಮುನಿಸ್ವಾಮಿ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಯ್ತು, MP ಆದ್ರು. ನಾವು ರಾಜ್ಯ ಆಗ್ಲಿಲ್ಲ. ಅವತ್ತು KH ಮುನಿಯಪ್ಪನವ್ರಿಗೆ ಎಲೆಕ್ಷನ್ ಮಾಡಿದ್ವಿ. ನಮ್ಮ ತಾಲೂಕು ಮುನಿಸ್ವಾಮಿ ಅಂತ ಎಲೆಕ್ಷನ್ ಮಾಡಿಲ್ಲ. MP ಆದ್ಮೇಲೆ ನೀನೇನ್ ಮಾಡಿದೆ? ನೀನು ಮಾಡಿದ್ದೇನಂದ್ರೆ, ಮೊದಲನೇ ಅವಧಿಯಲ್ಲಿ MLA ಆದಾಗ ಮಾಲೂರು ತಾಲೂಕ್ ಡೆವಲಪ್ಮೆಂಟ್ಸ್ ನೋಡ್ಲಿಲ್ಲ ನೀನು. ಬರೀ ನಂಜೇಗೌಡ ಟಾರ್ಗೆಟ್ ಮಾಡ್ಕೊಂಡ. ನಂಜೇಗೌಡರಿಗೆ ಏನೋ ತೊಂದರೆ ಕೊಡ್ಬೋದು, ಮುಂದೆ ನಂಜೇಗೌಡ ಬೆಳಿತಾವ್ರೆ, ಎಲ್ಲೋಗ ಒಂದ್ ಕಡೆ ನನ್ಗೆ ಅಡ್ಡ ಬರ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಕೂಡ ನೀನ್ ಹೇಳಿದ್ದೆ. ನೀನು ಬಿಸ್ನೆಸ್ ಸ್ಟಾಪ್ ಮಾಡಾಕಿದ್ದೆ, ಮತ್ತೆ ಬೇಕಾದಷ್ಟು ತೊಂದರೆ ಏನನ್ನು ಕೇಸ್ಗಳಾಗಿಸ್ತೆ ಅಂತ ಕೂಡ ಹೇಳಿದ್ದೆ. ಹೌದು, ನಿಜ ಕೂಡ. ನೀನ್ MLA ಆಗಿದ್ದಾಗ ಏನು ಮಾಡಿದ ಜೊತೆಗೆ MP ಗೆದ್ಮೇಲೆ ಮುನ್ಸಿಪಲ್ ಗೆದ್ಮೇಲೆ ಏನೇನ್ ಮಾಡಿದೆ? ಇತಿಹಾಸ. ನೀನ್ MLA ಆದ್ಮೇಲೆ ನೀನ್ ತೊಂದರೆ ಕೊಟ್ಟಿದ್ ನಮ್ಗೆ.
ಮತ್ತೆ ಮುನ್ಷಿ ಅವರು ಗೆದ್ದ ಮೇಲೆ ಮಾಡಿದಂತವ್ರು ಇಡಿ ಕಳಿಸ್ದೆ, CID ಕಳಿಸ್ದೆ, ದರ್ಖಾಸ್ತಲ್ಲಿ ಮಂಜೂರು ಮಾಡೋದು ಯಾರೋ ನಮ್ಮ ಮಾಲೂರು ತಾಲೂಕಲ್ಲಿ ನಂಜೇಗೌಡ ದರ್ಖಾಸ್ತಲ್ಲಿ 100 ರೂಪಾಯಿ ಕಾಸು ತಗೊಂಡವ್ರು ಅಕ್ರಮ ಮಾಡವ್ರೆ, ಅವ್ರು ಸ್ವಂತಕ್ಕೆ ಮಾಡ್ಕೊಂಡವ್ರ, ಅವ್ರ ಸಂಬಂಧಿಕರು ಮಾಡ್ಕೊಂಡವ್ರ ಅಂತ ಹೇಳ್ಬಿಟ್ರೆ ನಾನು ರಾಜಕಾರಣ ಬಿಟ್ಬಿಡ್ತೀನಿ. FIR ಹಾಕ್ಸ್ದೆ, ದರ್ಖಾಸ್ತ್ ಕಟ್ಟಿದ್ದು, ಕೇಸಲ್ಲಿ CID ಕೊಡಿಸ್ದೆ, ಮತ್ತೆ ಡೆವಲಪ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಕೋಲಾರ ಒಕ್ಕೂಟದ್ದು MEK ಗೋಲ್ಡನ್ ಡೈರಿ ಆಗಿರ್ಬೋದು, ಸೋಲಾರ್ ಪ್ಲಾಂಟ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಯಾರು ಮಾಡದಂತ ಕೆಲಸ ಮಾಡೋದ್ರ ಜೊತೆಗೆ ರಿಕ್ರೂಟ್ಮೆಂಟ್ ಕೂಡ ಆ ಸಂದರ್ಭದಲ್ಲಿ ಇಡಿ ಕಳಿಸಿರೋದು ಕೇಂದ್ರ ಸರ್ಕಾರ ನಿಂದೆ ಅಲ್ವಾ? ಆಯ್ತಪ್ಪ, ಇಡಿ ಕೇಸು ಇದೆ, ದರ್ಖಾಸ್ತ್ ಕಮಿಟಿನೂ ಇದೆ, ನೀನ್ ಹಾಕ್ಸಿದ ಕೇಸು ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆದ್ರೂ ಕೂಡ ನಾನು ಸ್ವಾಗತ ಮಾಡ್ತೀನಿ. ನಾನು ಇದೆಲ್ಲ ಮಾಡಿದವ್ರು ಯಾರು? ನೀನ್ MLA ಆಗಿದ್ದಾಗ ಏನೇನು ಕೇಸ್ಗಳು ಹಾಕ್ಸ್ತೆ, ಎಂತ ಕೇಸ್ಗಳು ಮತ್ತೆ MP ಅವ್ರು ಮುನ್ಷಾಮ್ ಅವ್ರು ಗೆದ್ಮೇಲೆ ಪಾಪ ಅಮಾಕ್ ನಿಂತ್ಕೊಂಡು ಎಂತ ಮಾಡ್ದೆ MP ಕೇಳಿ. ಮತ್ತೆ ಲಾಸ್ಟ್ ಏನ್ ಮಾಡಿದೆ ಮುನ್ಷಾಮಿ? ನೀನು ಮುನ್ಷಾಮಿಗೆ ವಿರೋಧ ಮಾಡಿಲ್ವಾ? ಮುನ್ಷಾಮಿ ಟಿಕೆಟ್ ಕೊಡಿಸ್ದ? ಮುನ್ಷಾಮಿಗೆ ವಿರುದ್ಧವಾಗಿ ಏನ್ ಬೇಕಾ ಮಾತಾಡಲ್ಲ? ಇವತ್ತು ಕೂಡ ಮುನ್ಷಾಮಿಗೆ ವಿರುದ್ಧವಾಗಿ ಇದ್ದೀಯಪ್ಪ. ನಮ್ಮದವ್ರಿಗೆ ಮೋಸ ಮಾಡೋದು ನಮ್ಮ ಇತಿಹಾಸದಲ್ಲಿ, ನಮ್ಮ ಕುಟುಂಬ ಇತಿಹಾಸದಲ್ಲಿ ಇಲ್ಲ. ನಾವೆಲ್ಲೂ ಕೂಡ ಮೋಸ ಮಾಡಿಲ್ಲ. ನಾನು ಮೊದಲನೇ ಅವಧಿಯಲ್ಲಿ MLA ಆದಾಗೂ ಅಷ್ಟೇ, ಎರಡನೇ ಅವಧಿಯಲ್ಲಿ MLA ಆದಾಗೂ ಅಷ್ಟೇ, ನಾನು MLA ಆದ್ಯಂತ ಮನೆಯಲ್ಲಿ ಕೂತ್ಕೊಂಡಿಲ್ಲ. ನನ್ನ ಕಾರ್ಯಕರ್ತರು ಕಾಪಾಡೋಂಥದ್ದು ಮಾಡಿದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಡೋಂಥದ್ದು ಮಾಡಿದ್ದೀನಿ. ಆಯ್ತು, ಎರಡನೇ ಅವಧಿಯಲ್ಲಿ ನಾನು ಶಾಸಕರಾದ್ಮೇಲೆ ತುಂಬಾ ಕಡಿಮೆ ಓಟಲ್ಲಿ MLA ಆಗ್ಬಿಟ್ಟಪ್ಪ, ಒಪ್ಕೊಂತೀನಿ ನಾನು. ಅದು MLA ಎಲೆಕ್ಷನ್ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತೋ ಇಲ್ವೋ, ಒಂದೇ ವರ್ಷಕ್ಕೆ MP ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ BJP ಅವರಿಗೆ, ಮೈತ್ರಿ ಅಭ್ಯರ್ಥಿಗೆ ನೀವು ಮಾಲೂರು ತಾಲೂಕಿಂದ 1 ಲಕ್ಷ ಓಟ್ ಲೀಡ್ ಕೊಡ್ತೀವಿ. BJP ಕ್ಯಾಂಡಿಡೇಟ್, JDS ಕ್ಯಾಂಡಿಡೇಟ್ ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, 3 ಕ್ಯಾಂಡಿಡೇಟ್ ಸೇರಿ ಬರೀ 51,000 MLA ಕಾಂಗ್ರೆಸ್ ಕ್ಯಾಂಡಿಡೇಟ್ 1 ಲಕ್ಷ ಓಟ್ ಲೀಡ್ ಕೊಡ್ತೀರಿ ಅಂದ್ರಿ. ಒಂದೇ ವರ್ಷಕ್ಕೆ ನಮ್ಮ ತಾಲೂಕಿನ ಜನ ತೀರ್ಮಾನ ಮಾಡಿದ್ರು. 23,000 ಓಟ್ ಹೆಚ್ಚಿಗೆ ಕೊಟ್ರು. ಇದು ಕರ್ನಾಟಕ ರಾಜ್ಯದಲ್ಲಿ ಯಾವ MLA ಎಷ್ಟು ಓಟ್ ಹಾಕ್ಸ್ಕೊಂಡು MLA ಆಗಿದ್ರು. 1 ವರ್ಷ ಆದ್ಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಅತಿ ಹೆಚ್ಚು ಓಟ್ ಹಾಕ್ಸಿರೋದು ಯಾರು ಅಂದ್ರೆ ಕರ್ನಾಟಕ ರಾಜ್ಯದ ಮಾಲೂರು MLA ಅಂತ ನಮ್ಮ KPCC ಶಭಾಷ್ ಕೊಟ್ಟು ಆ ಕೀರ್ತಿ ನಮ್ಮ ಮಾಲೂರು ತಾಲೂಕು ಸಲ್ತು. ಕೋಲಾರ ಜಿಲ್ಲೆಯಲ್ಲಿ KGF ರೂಪಮ್ಮ 1,000 ಓಟ್, ಕೋಲಾರಲ್ಲಿ 4,000 ಓಟು, ಮಾಲೂರಲ್ಲಿ ಮಾತ್ರ 23,000 ಓಟ್ ಅತಿ ಹೆಚ್ಚಿಗೆ ಕೊಟ್ಟಿತ್ತು 1 ವರ್ಷಕ್ಕೆ. ಅದ್ರ ಜೊತೆಗೆ ಅದಾದ್ಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನೇನು ಬಂತೋ ಅರ್ಜಿಗಳು ಹಾಕ್ತೀರಪ್ಪ ನೀನು ನಿಮ್ಮ ಕಾರ್ಯಕರ್ತರ ಕೈಯಲ್ಲಿ, ಹಾಕ್ಸಕ್ ಆಯ್ತಾ? ಯಾವ ಲೋಕಲ್ ಬಾಡಿ ಎಲೆಕ್ಷನ್ ಬಂತು? ನನಗೆ ಕಡಿಮೆ ಓಟಲ್ಲಿ MLA ಆಗಿದ್ರು ಕೂಡ ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಇಂದ ಲೋಕಲ್ ಬಾಡಿ ಎಲೆಕ್ಷನ್ ಯಾವ್ದಾವ್ದು ಬಂತೋ ಎಲ್ಲಾ ಎಲೆಕ್ಷನ್ ನಮ್ಮ ಕಾರ್ಯಕರ್ತರ ಮುಖಂಡಗಳಿಗೆ ಒಂದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅಭ್ಯರ್ಥಿಯಾಗಿ ಮನೆಗೆ ಕೂತ್ಕೊಳ್ಳಿಲ್ಲ. ರಾತ್ರಿ ಆಗ್ಲಿ ಹೋರಾಟ, ಮುನ್ಸಿಪಲ್ ಅಧ್ಯಕ್ಷ ಮಾಡೋದಾಗಿರ್ಬೋದು, DCC ಬ್ಯಾಂಕ್ ಮಾಡೋದಾಗಿರ್ಬೋದು, ಮಿಲ್ಕಿ ಮಾಡೋದಾಗಿರ್ಬೋದು, ಯಾವುದೇ ಎಲೆಕ್ಷನ್ ಬಂದ್ರು ಕೂಡ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಕಾರ್ಯಕರ್ತರಿಗೂ ತೊಂದರೆ ಆಗದಿರ ಆರ್ಥಿಕವಾಗಿ ಸಪೋರ್ಟ್ ಮಾಡಿದ್ದು ನಾನು, ನನ್ನ ಕುಟುಂಬ. ನನ್ನ ಎಲೆಕ್ಷನ್ ಗಿಂತ ಹೆಚ್ಚಿಗೆ ಕಾರ್ಯಕರ್ತರ ಪರವಾಗಿ ನಿಂತ್ಕೊಂಡಿದ್ದು. ನೀನ್ ಯಾರ್ಯಾರು ಗೆಲ್ಸಿದ್ದೆ? ನೀನ್ ಮಾಜಿ MLA ಆದ್ಮೇಲೆ ಇಂಥವ್ರು ಒಬ್ಬ ನಾನು ಗೆಲ್ಸಿದ್ದೀನಿ ಅಂತ ಹೇಳಪ್ಪ. ಆ ಮಿಲ್ಕಿಯು ನನಗೆ ಒಂದು ಕ್ಯಾಂಡಿಡೇಟ್ ಹಾಕ್ಸ್ದ, ಇನ್ನೊಂದು ಕ್ಯಾಂಡಿಡೇಟ್ ಸೂಚಕರಿಲ್ಲದೆ ಆಯ್ತು ಮಾಲೂರು ತಾಲೂಕಲ್ಲಿ. ನಿನ್ಗೆ ನನ್ನ ಮೇಲೆ ಅಭ್ಯರ್ಥಿ ಆಗುತ್ತವ್ರು ಸೂಚಕರಿಲ್ಲದೆ ಆಯ್ತು, ನಿನ್ಗೆ ಇನಾಮಿನೇಷನ್ ಆಯ್ತು. ನಾನೇನ್ ಕಟ್ಟಾಕೊಂಡಿದ್ದ ಅವ್ರನ್ನೆಲ್ಲ? ನಾನು ದುಡ್ಡು ಕಾಸು ಕೊಟ್ಟು ಇಟ್ಕೊಂಡಿದ್ದ ಮಾಲೂರು ತಾಲೂಕಿನ ಜನತೆನ? ನಾನು ಇನಾಮಿನೇಷನ್ ಮಾಡಿದ್ರು. ಇನ್ನೊಂದು ಕ್ಷೇತ್ರ ಕಸ್ಬಾ ಕ್ಷೇತ್ರ ಬಂದು
ಪಾಪ ನಮ್ಮ ಕೃಷ್ಣಯ್ಯ ಶೆಟ್ರು, ಅದು ನಮ್ಮ ಕೃಷ್ಣಯ್ಯ ರೆಡ್ಡಿ ಅವರು, ಎತ್ಕೊಡಿ ಕೃಷ್ಣಾರೆಡ್ಡಣ್ಣವರು, ಅವ್ರದೇ ಆದ ಒಂದು ಇತಿಹಾಸ ಹಿಸ್ಟ್ರಿ ಇತ್ತು. ಅವರು ಕೂಡ ಬಿಜೆಪಿಯಲ್ಲಿ MLA ಕ್ಯಾಂಡಿಡೇಟ್ ಆಗೋ ಸಾಧ್ಯತೆ ಇರುತ್ತೆ. ಅವರು ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಆಗಿದ್ದಾರೆ. ಅವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಆಗಿ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಆ ಪಕ್ಷದಲ್ಲಿ ಅವಕಾಶ ತಗೊಂಡು ಇವತ್ತು ಕೂಡ ಅವರು ಕೃಷ್ಣಾರೆಡ್ಡಿ ಅವರು ಅವ್ರದೇ ಒಂದು ಇತಿಹಾಸ. ಅಂತವ್ರನ್ನ ಅಭ್ಯರ್ಥಿ ಹಾಕ್ಸ್ದಲ್ಲ, ಎಷ್ಟು ಓಟ್ ಹಾಕ್ಸ್ದೆ ನೀನು ಅಂತ ನಾಯಕನಿಗೆ? ನಾನು ಅವತ್ತು ಕೇಳಿಕೊಂಡೆ ಕೃಷ್ಣಾರೆಡ್ಡಿ ಅಣ್ಣ ಇವ್ರು ಸರಿ ಇಲ್ಲ ಅಣ್ಣ, ಇವ್ರು ಮಾತು ಕೇಳ್ಬೇಡಿ. ನನ್ನಂತೂ ತುಂಬಾ ಚೆನ್ನಾಗಿದ್ರು ಪಾಪ, ಅವ್ರು ನೋಡ್ತಾ ಇರ್ತಾರೆ, ಇದನ್ನ ನೆನಪು ಮಾಡ್ಕೊಳ್ಳಿ ಅವ್ರ ಸಾರಿ. ಬೇಡ್ರಣ್ಣ, ಇವ್ರು ನಮ್ಮದವ್ರು ಮೋಸ ಮಾಡ್ಬಿಡ್ತಾನೆ ಇವನು, ನಿಮ್ಮಂತವ್ರು ಬೇಡ್ರಣ್ಣ ಅಂತ ಕೇಳ್ಕೊಂಡೆ ನಾನು. ಹಾಕ್ಸಿದ್ರೆ 10 ಓಟ್ ಹಾಕ್ಸಿದ್ರಿ ನೀವು, 10 ಓಟು ಒಂದು ಹೊಸ ಹುಡುಗನ ಮೇಲೆ. ಅಂತ ಒಬ್ಬ ನಾಯಕನ ಕ್ಯಾಂಡಿಡೇಟ್ ಹಾಕಿ ನಿನ್ನ ಕೊಡುಗೆ ಏನಪ್ಪ? ಅಂತ ಒಬ್ಬ ಲೀಡರ್ಗೆ ಎಷ್ಟು ಓಟ್ ಹಾಕ್ಸಿದೆ? ಏನ್ ಸಪೋರ್ಟ ಮಾಡಿದೆ ನೀನು? ನಿನ್ ನಂಬ್ಕೊಂಡಿರೋರು ಯಾರ್ಯಾರಿಗೆ ಏನೇನು ಮಾಡಿದೆ ಲೆಕ್ಕ ಹೇಳಪ್ಪ. ನಾನ್ ಕೊಟ್ಟಿದ್ದೀನಿ, ಲೆಕ್ಕ ಕೊಟ್ಟಿದ್ದೀನಿ. ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಪಾರ್ಟಿ ಇರ್ಲೇ ಇಲ್ಲ, 15 ವರ್ಷ ಆಗಿತ್ತು ಕಾಂಗ್ರೆಸ್ ಪಾರ್ಟಿ. ನಿನ್ನ ಎದುರಾಕೊಂಡು ಕಾಂಗ್ರೆಸ್ ಪಾರ್ಟಿ ಕಟ್ಟಂತ ಜವಾಬ್ದಾರಿ KH ಮುನಿಯಪ್ಪನವ್ರು ನಮ್ಮ ಹೈಕಮಾಂಡ್ ಕೊಟ್ಟಾದ್ಮೇಲೆ ಹಳ್ಳಿ ಓಡಾಡಿದೀನಿ, ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಟಿದ್ದೀನಿ. ನಿನ್ನನ್ನ ಸುಮಾರು 18,000 ಓಟಲ್ಲಿ ಸೋಲಿಸಿದ್ದೀನಿ. ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅದಾದ್ಮೇಲೆ ಕಾರ್ಯಕರ್ತರನ್ನ ಪ್ರತಿ ಹಳ್ಳಿಯಲ್ಲೂ ಕೂಡ ಬೂತ್ ವಾರ್ ಕಟ್ಟಿದ್ರಿಂದ ಇನ್ನೇನ್ ನಂಜೇಗೌಡರು ಇಲ್ಲೇ ಇಲ್ಲಪ್ಪ ಅಂತೇಳಿ ಅಂದಾಗೂ ಕೂಡ ಮಾಲೂರು ತಾಲೂಕು 2ನೇ ಅವಧಿ ಕೂಡ ಉಳಿಸ್ಕೊಂಡ್ರಲ್ಲ, 2 ಸಾರಿ ಸೋಲ್ಸಿದ್ದೀನಿ. ಆ ಶಕ್ತಿ ಎಲ್ಲಿಂದ ಬಂತಂದ್ರೆ ನನ್ಗೆ ನನ್ನ ಹತ್ರ ಕ್ವಾಲಿಟಿ ಹುಡುಗರು, ಕ್ವಾಲಿಟಿ ನಾಯಕರುಗಳು, ಹಿರಿಯರು, ಒಳ್ಳೆಯದನ್ನ ಯೋಚನೆ ಮಾಡಂತವ್ರು, ಮಾಲೂರು ತಾಲೂಕು ಇತಿಹಾಸವನ್ನ ಉಳಿಸ್ಕೊಳ್ಳಂತವ್ರು ಕೂತ್ಕೊಂಡು ಮಾತಾಡ್ಕೊಂಡು ತೀರ್ಮಾನ ತಗೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಪಕ್ಷ ಗಟ್ಟಿಯಾಗಿ ಕಟ್ಕೊಂಡು ಅವಕಾಶ ಮಾಡಿಕೊಟ್ಕೊಂಡು ಬರ್ತಾ ಇದೀವಿ. ಆಮೇಲೆ ಜೊತೆಗೆ ಹೇಳ್ತಾರೆ, ನೀನು ನಿಜವಾಗ್ಲೂ ಯಾವ ಪಾರ್ಟಿ? ಮೋಸ ಮಾಡಿದ್ರೆ ಯಾರು? ನೀನು JDS ಟಿಕೆಟ್ ಕೊಡ್ಸಿದ್ವಲ್ಲ ನಿಮ್ಗೆ, ಕುಮಾರಸ್ವಾಮಿ ಮೋಸ ಮಾಡಿಲ್ವಾ ನೀನು? ಎಲ್ಲ ನಾಯಕರು ಮಾಡೋ ಜೊತೆಗೆ ಬಿಜೆಪಿಗೆ ಹೋದಪ್ಪ. ಬಿಜೆಪಿಗೆ ಹೋದ್ಮೇಲೆ ನಾನು ಫಸ್ಟ್ ಟೈಮ್ MLA ಆದಾಗ ಮೈತ್ರಿ ಸರ್ಕಾರ ಬಂದ ಸಂದರ್ಭದಲ್ಲಿ ನೀನು ಬಿಜೆಪಿ ಅವ್ರ ಪರವಾಗಿ ನಿಂತ್ಕೊಂಡೆ. ನೀನು ಬೇರೆ ಬೇರೆ MLA ಕೂಡ ಹಾಕೊಂಡು ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡ್ಕೊಡುದು ಅಂತ. ನಿಮ್ಮೂರಲ್ಲಿ ನೋಡಿದ್ರೆ ಬಿಜೆಪಿ, ಇಲ್ಲಿ JDS MLA ಆಗಿದೆ. ಅದನ್ನ ನೆನಪು ಮಾಡ್ಕೊಬೇಕಲ್ಲ. ಅದ್ ಜೊತೆಗೆ ಬಿಜೆಪಿ ಅಂತೇಳಿ ನೀನ್ ಯಾವತ್ತಿಂದ ಪ್ರಾರಂಭ ಮಾಡಿದೆ? ಅಲ್ಲಿ ಕ್ಯಾಂಡಿಡೇಟ್ ಆಗಕ್ ಮೊದಲು ಕಾಂಗ್ರೆಸ್ MLA ಇದೆ ನಾನು. ಕೃಷ್ಣಯ್ಯ ಶೆಟ್ರು, ಸನ್ಮಾನ್ಯ ಕೃಷ್ಣಯ್ಯ ಶೆಟ್ರು ಮೊದಲು MLA ಆಗುವಂತ ಸಂದರ್ಭದಲ್ಲಿ ಅವಾಗ್ಲೂ ಹೇಳ್ಬೇಕಿತ್ತು ನಾನು. ಅವತ್ತು MLA ಆಗಿದ್ದಂಗೆ ನಮ್ಮೆಲ್ಲರ ಒಗ್ಗಟ್ಟು. ಪಾಪ ಕೃಷ್ಣಯ್ಯ ಶೆಟ್ರಿಗೆ B ಫಾರಂ ಸಿಗ್ಲಿಲ್ಲ, ಸರಿಕೇಶ್ ಅವಾಗ ಕರ್ಕೊಂಡು ಬಂದ್ವಿ. ನಮಗ್ ಒಳ್ಳೆ ಆಟ ಸಿಕ್ತು. ಬಿಜೆಪಿ ಕ್ಯಾಂಡಿಡೇಟ್ ಇರ್ಲಿಲ್ಲ, MLA ಗೆದ್ರಿ. ಅದಾದ್ಮೇಲೆ ಇಲ್ಲಿ ಮಾಲೂರು ತಾಲೂಕಲ್ಲಿ ಮತ್ತೆ ಎಲೆಕ್ಷನ್ಗೆ ಬಿಜೆಪಿ ಗೆಲ್ಲಕ್ಕಾಗ್ಲಿಲ್ಲ. ನಾನು ಬಿಜೆಪಿ ಗೆದ್ದ ಕಾಂಗ್ರೆಸ್ ಅಲ್ಲಿ ಗೆದ್ದ ಮೇಲೆ ಇಲ್ಲಿ ಬಿಜೆಪಿ ಕಟ್ಟೋರಿ ಇಲ್ದ ಆದಾಗ ಬಿಜೆಪಿ ಅಂತ ಬಂದವರು ಯಾರಪ್ಪ ಮಾಲೂರು ತಾಲೂಕಿಗೆ? ಯಾರು? ಉಡಿ ವಿಜಯ್ ಕುಮಾರ್. ಅದು ಎಲ್ಲಾರು ಹೇಳಂತ ಹೌದ. ಮಂಜುನಾಥ್ ಗೌಡ್ನು ಬಿಟ್ಬಿಟ್ಟ, ಕೃಷ್ಣಯ್ಯ ಶೆಟ್ರು ಬಿಟ್ಬಿಟ್ರು. ಅವತ್ತು ಉಡಿಯಿಂದ ಬಂದು ವಿಜಯ್ ಕುಮಾರ್, ನಾನು ಬಿಜೆಪಿ, ನಾನು RSS, ನಾನು BJP ಮೆಂಬರ್ ಆಗಿದ್ದೆ, ನನಗೆ ಎಲ್ಲಾ ಶಕ್ತಿ ಇದೆ, ಮಾಲೂರು ತಾಲೂಕಲ್ಲಿ ಬಿಜೆಪಿ ಇಂದ ನಾನು MLA ಆಗ್ಬೇಕು ಅಂತ ಹೇಳಿ ಬಂದು 2 ವರ್ಷ ನಮ್ಮ ಮೇಲೆ ಹೋರಾಟ ಮಾಡ್ದ. ಪಾರ್ಟಿ ಕಟ್ಟೋದಕ್ಕೆ ಪಾರ್ಟಿ ಕಟ್ಕೊಂಡಿದ್ದ. 15 ದಿವಸಕ್ಕೆ ಉಡಿ ವಿಜಯಕ್ಕೆ ಟಿಕೆಟ್ ತಪ್ಪಿಸ್ಬಿಟ್ಟು ನೀನ್ ಟಿಕೆಟ್ ತಗೊಂಡ್ಬಂದ್ಬಿಟ್ಟಲ್ಲ ಬಿಜೆಪಿಯಿಂದ. ನೀನ್ ಎಲ್ಲಿಂದ ಎಲ್ಲಿವರೆಗೂ ಕರೆಕ್ಟ್ ಆಗಿದ್ದೆ ನೀನು?
ನಾನು ಮೋಸ ಮಾಡಿದ್ರೆ ನೀನ್ ಮೋಸ ಮಾಡಿರೋದು ನನ್ನ ಹೇಳ್ಬೇಕಲ್ಲ. ಆಯ್ತಪ್ಪ, ನೀನ್ ಬಿಜೆಪಿಯಲ್ಲಿ ಬಂದ್ಮೇಲೆ ಬಿಜೆಪಿಯಲ್ಲಿ ಕೂಡ ನೀನ್ ಸೋತೆ. ನೀನು ಬಿಜೆಪಿಯಲ್ಲಿ ಸೋತ ಮೇಲೆ ನಿನ್ ಪಾಡಕ್ ನೀನು ಬಿಜೆಪಿ ಅಂತ ಕೇಳ್ಕೊಂಡಿದ್ದೆ, ನಂದೇ ತಕರಾರಿಲ್ಲ. ನನ್ನ ಸರ್ಕಾರ ಇದೆ, ನಾನು ಡೆವಲಪ್ಮೆಂಟ್ಸ್ ಬಗ್ಗೆ ನಾನು ಮಾತಾಡ್ಕೊಂಡು ಡೆವಲಪ್ಮೆಂಟ್ಸ್ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. నేను ಬರೀ ಒಂದು ಮಾತಿಗೆ ನಿನ್ನ ಇಷ್ಟು ಆವೇಶವಾಗಿ ನೀನು ಮಾತಾಡೋದಂದ್ರೆ ಮಾಲೂರು ತಾಲೂಕಿನ ಜನ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ. ನೀನ್ ಏನೇನು ಮಾತಾಡಿದ್ದೆ ಇವೆಲ್ಲ ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ನೀನು ಮಾತಾಡೋಂತ ಸಂದರ್ಭದಲ್ಲಿ ಯಾರ್ಯಾರು ಇದ್ರು ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಮಕ್ಕದಲ್ಲಿ ಏನ ಹೆಂಗಿತ್ತು ಕಳೆ ಮಾತಾಡಿದ ಆದ್ಮೇಲೆ ಪಾಪ ಯಾರ್ಯಾರು ನನಗೆ ಮಾತಾಡಿ ಬೇಜಾರು ವ್ಯಕ್ತಪಡಿಸಿದ್ರು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ನಾವು ಏನ್ ಮಾತಾಡ್ತಾ ಇದೀವಿ. ತಾಲೂಕಿನ ಜನ ಯಾವ ರೀತಿ ಮಾತಾಡಿದ ಅಕ್ಸೆಪ್ಟ್ ಮಾಡ್ತಾರೆ. ಮಾಲೂರು ತಾಲೂಕಿನ ಜನ ಇದು ಹೊಸಕೋಟೆ ಅಲ್ಲ, ಇದು ಮಾಲೂರು ಅನ್ನೋದು ಕೂಡ ಮರ್ತೋಗ್ಬಿಟ್ಟು ನೀವು ಹೊಸಕೋಟೆ ಸ್ಟೈಲಿನ ನಿನ್ನೆ ಪ್ರಾರಂಭ ಮಾಡಿದ್ದೀಯ, ತುಂಬಾ ಪ್ರಾರಂಭ ಮಾಡಿದ್ದೀಯ. ಅದಕ್ಕೆ ಯಾವುದೇ ಕಾರಣಕ್ಕೂ ಮಾಲೂರು ತಾಲೂಕಲ್ಲಿ ಜನ ಇಂಥ ಸ್ಟೈಲಿನ ಒಪ್ಪೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಮಾತಾಡಿದ, ಕಾಂಗ್ರೆಸ್ ಪಕ್ಷದಿಂದ ತುಂಬಾ ಜನ ನನ್ನ ಲೈನಲ್ಲಿ ಅವ್ರೆ, ಯಾರಾದ್ರೂ ಲೈನ್ ಅಲ್ಲಿ ಇದ್ರೆ ಫಸ್ಟ್ ಸೇರ್ಪಡೆ ಮಾಡಿಸ್ಕೊಂಡ್ಬಿಡು, ಮೊದಲು ಸೇರ್ಪಡೆ ಮಾಡಿಸ್ಕೊ. ಇನ್ನು ನಿನ್ನ ಕಡೆ ಸುಮಾರು ಜನ ಸೇರ್ಪಡೆ ಮಾಡ್ಕೊಂಡ್ಬಿಟ್ಟು ನಿನ್ನ ಲೈನಲ್ಲೇ ಕೂತಾವ್ ನೋಡ್ರಪ್ಪ. ಚಂದ್ರಣ್ಣ ಇಲ್ಲೇ ಅವನೇ, ಪಿ ನಾರಾಯಣಸ್ವಾಮಿ ಇಲ್ಲೇ ಅವ್ರೆ, ಬಿ ಎಂ ಕೃಷ್ಣಪ್ಪನ ಮಗ ಇಲ್ಲೇ ಅವ್ರೆ, ರಮೇಶ್ ಗೌಡ ನಮ್ ಬಾಮೈದ ರಮೇಶ್ ಗೌಡ ಇಲ್ಲೇ ಅವನೇ, ದಿನ್ನಳ್ಳಿ ರಮೇಶ ನಮ್ ದಿನ್ನಳ್ಳಿ ರಮೇಶ್ ಇಲ್ಲೇ ಅವನೇ, ಇನ್ನೊಬ್ಬ ನನ್ನ ಸಂಬಂಧಿಕ ಸೇತಲ್ ವೆಂಕಟೇಶ್ ಪಾಪ ಕೋಟ್ಲೆ ದುಡ್ಡು ಹಾಕ್ತವ್ರು ಅವನು ಕೂಡ ಇಲ್ಲೇ ಅವನೇ. ತುಂಬಾ ಜನ ಮುನೇಗೌಡ ನಮ್ಮ ಸುವರ್ಣಪಟ್ಟಣ ಚೇರ್ಮನ್ ಮುನೇಗೌಡ ಇಲ್ಲೇ ಅವನೇ, ನೂರಾರು ಜನ ಇವತ್ತಿನ ಜೊತೆಗೆ ಬಂದ್ಬಿಟ್ಟವ್ರೆ. ನಮ್ಮ ಸಿಕ್ಕಿರ್ಕೆ ನಾಗೇಶ ಇಲ್ಲ ಅವನೇ, ಸಿಕ್ಕಿರ್ಕೆ ನಾಗೇಶ ಇಲ್ಲೇ ಅವನೇ, ಮುರಾಜ ಇಲ್ಲೇ ಅವನೇ, ಅನ್ನ ಮನ್ಮಂತಣ್ಣ ಕೂಡ ಇಲ್ಲೇ ಅವನಲ್ಲಪ್ಪ, ಗ್ರೇಟ್ ಹ್ಯಾಂಡ್ ಆಗಿದ್ದನು. ನಮ್ಮ ಎಕೆ ವೆಂಕಟೇಶ್ ಇಲ್ಲೇ ಅವನೇ, ವಿನಯ್ ಕೂಡ ನಮ್ಮ ನಸೀರೆ ಚಂದ್ರ ಇಲ್ಲೇ ಅವನು, ವಿನಯ್ ಕೂಡ ಇಲ್ಲೇ ಅವನೇ, ಚಂದ್ರ ಇಲ್ಲೇ ಅವನೇ, ನಾರಾಯಣ ಸ್ವಾಮಿ ಇಲ್ಲೇ ಅವನೇ, ನೂರಾರು ಜನ ಇದಾರ್ರಿ. ನಿನ್ನಿಂದ ಬಿಟ್ಬಿಟ್ಟು ಬಂದ್ಬಿಟ್ಟಿರೋರು ಲೈನ್ ಅಲ್ಲಿ ಅವ್ರಪ್ಪ. ನೀನೇನ್ ಹೇಳ್ಕೊಂಡಿದ್ದೆ ಗೊತ್ತಾ, ಕೋರ್ಟಲ್ಲಿ MLA ಆಗ್ಬಿಡ್ತೀನಿ, ಕೋರ್ಟಲ್ಲಿ MLA ಆಗ್ಬಿಡ್ತೀನಿ, ಪಾಪ ಅಮಾಯಕರ ಅಂತ ಹೇಳ್ಕೊಂಡು ಕೇಳ್ಕೊಂಡು ಅವ್ರೆ ಅಷ್ಟೇ. ನಾಳೆ ಸುಪ್ರೀಂ ಕೋರ್ಟ್ ಆಗ್ತದೆ, ಏನೋ ಒಂದ್ ಆಗ್ತದೆ, ರೀಕೌಂಟಿಂಗ್ ಮಾಡಿದ್ರೆ ರೆಡಿ. ರೀಕೌಂಟಿಂಗ್ ಆದ್ರೂ ಒಬ್ರು ನಿಂತಾಗ ನೀನ್ ಹಣೆ ಬರ ಡಿಕ್ಲೇರ್ ಮಾಡ್ಬಿಡ್ತಾರೆ. ಇವರೆಲ್ಲ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೆನ್ನೆ ಹೊಸಕೋಟೆ ಸ್ಟೈಲ್ ಸ್ಟಾರ್ಟ್ ಮಾಡಿ ಧೈರ್ಯವಾಗಿರಲಿ, ಅವನ್ಲೇ ಇವನ್ಲೇ ನಾಳೆ ಇವನ್ಲೇ ಅದೆಲ್ಲ ಜೊತೆಲಿ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕೋರ್ಟು ಅಂತ ಹೇಳ್ಕೊಂಡಿದ್ದ. ರೀಕೌಂಟಿಂಗ್ ಆದ್ರೆ ನಾನು ಹೋಗಲ್ಲ ಅಂತ ಹೇಳಿದ್ದೆ, ಇವನು ಏನೋ ಅನ್ಕೊಂಡಿದ್ದ. ಅದು ಸುಪ್ರೀಂ ಕೋರ್ಟ್ ಹೋಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗ್ತದೆ ಏನೋ ಅನುಮಾನ ಬಂದ್ಬಿಟ್ಟದೆ. ಇವನು ಇನ್ನು ಯಾರಿರ್ತಾರೋ ಯಾರಿಲ್ಲ ಅಂತ ಬಂದ್ಬಿಟ್ಟೆ. ಪಾಪ ಅವನ ಜೊತೆಗಿರೋ ಧೈರ್ಯ ಬರ್ಲಿ ಅಂತ ಹೇಳ್ಬಿಟ್ಟು ಸಿಂಗ್ಲತ್ ಭಾಷೆ ಎಲ್ಲ ಮಾತಾಡ್ಬಿಟ್ಟವನೆ. ನೀನು ಮಾತಾಡ್ತಾನೆ ಏನಪ್ಪ, ನೀನ್ ಹೇಳಿದ್ಯಲ್ಲ ಬರ್ತೀನಿ ನಂಜೇಗೌಡ ಲೇ ನಾನ್ ಲೇ ಅನ್ನಲ್ಲಪ್ಪ ಅನ್ನೋದೇ ಇಲ್ಲ. ಸನ್ಮಾನ್ಯ ಮಾಜಿ ಶಾಸಕರಾದ ಮಂಜುನಾಥ್ ಗೌಡ್ರೆ, ನೀನ್ ಬಂದಾಗಲ್ಲ ಇದೇ ಭಾಷೆ ಮಾತಾಡ್ಬೇಕು. ಲೇ 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 ನಂಜೇಗೌಡ ಅಂತ ನನ್ನ ಕುಟುಂಬನ ಗ್ಯಾಪ್ ಮಾಡ್ಕೋಬೇಕು. ನಮ್ಮಮ್ಮ ನಮ್ಮಪ್ಪ ಶಾಪ ತೆಗಿಬಿಡ್ತದ್ ಬಿಡು. ಮೊದ್ಲು ಆನೆಪುರ ಹನುಮಂತನಿಗೆ ನಮ್ಮ ಮನೆಯಲ್ಲಿ ನನ್ ಬಿಜೆಪಿ ಬಿಟ್ಟಿದ್ದ JDS ಬಿಟ್ಟಿದ್ದ ಯಾಕೆ ಗೊತ್ತಾ, MLC ಎಲೆಕ್ಷನ್ ವಿಷಯದಲ್ಲಿ ನಮ್ಮ ಮನೇಲಿ ಮಾತುಕತೆ ಮಾಡ್ತಾರೆ. ಮನೆಯಲ್ಲಿ ಮುಚ್ಚಾಂಗ್ ಕೂಡ ಇರ್ತಾನೆ ಪಾಪ.